ಫಸ್ಟ್ ಗೇರ್ ಸ್ಪೀಡ್ ಮಾಡಿ ಹೋಗಿ. ಎಷ್ಟೇ ನೋಡಿದ್ರು ಎಷ್ಟೇ ಕಲ್ತದ್ದು ಪ್ರಾಕ್ಟಿಕಲ್ ಅನುಭವ ಬರ್ಬೇಕು. ಫೀಲಿಂಗ್ಸ್ ಬರ್ದಂಗೆ ಇದ್ರೆ ಡ್ರೈವಿಂಗ್ ಬರಲ್ಲ. ಅಂದ್ರೆ ಗೇರು ಮತ್ತೊಂದೆಲ್ಲ ಅದ್ರ ತೋರ್ಸಕ್ ಬರಲ್ಲ. ಗೇರ್ ತೋರ್ಸ್ಬೋದು, ನೀ ಹೊಡೆದು ತೋರ್ಸ್ಬೋದು, ಆಮೇಲೆ ನಿಂಗೆ ಏನ್ ಅನಿಸ್ತು ತೋರ್ಸ್ಬೋದು, ಹೇಳ್ಬೋದು. ನಾವ್ ಏನಾದ್ರು ತೋರ್ಸಿದ್ರು ಕೂಡ ಅದ್ ಪ್ರಾಕ್ಟಿಕಲ್ ಮಾಡಕ್ಕಂಗ ಬರಲ್ಲ. ಅದು ಪ್ರಾಕ್ಟಿಕಲ್ ಬೇಕೇ ಬೇಕು. ನಾನು ಇಡೀ ದಿನ ಹೇಳಿದ್ರೆ ಗಾಡಿ ಹೊಡಿಯಕ್ ಬರ್ಬೇಕಾ? ಇಲ್ಲ ಇದು ಅದ್ ನಾವೇ ಮಾಡ್ಬೇಕು ಬರುತ್ತೆ. ನಾನ್ ನಿಮ್ಗೆ ಅವತ್ತಿಂದಲೂ ಮಾಡ್ತಾ ಇರೋದು ಅದೇ ಪ್ರಾಕ್ಟೀಸ್ ಅದ. ಏನೇನ್ ನಮ್ಗೆ ದಿನ ಒಂದೊಂದೇನಾರ ಹೇಳ್ತಾನ ಇಲ್ಲ. ಹಂಗಂತ ಹೇಳಿ ಡ್ರೈವಿಂಗ್ ನಾಗ ಒಂದು ಸೆಕೆಂಡ್ ನಾವು ಅಲಕ್ಷ್ಯ ಮಾಡಂಗಿಲ್ಲ. ತ್ರಾಸ್ ಬರ್ಬೋದು, ಜನ ಬರ್ಬೋದು, ಸಮಸ್ಯೆ ಆಗ್ಬೋದು, ಅವೆಲ್ಲಕ್ಕೂ ರೆಡಿ ಇರ್ಬೇಕು. ಅದಕ್ಕೆ ಫಸ್ಟ್ ಕರೆಕ್ಟ್ ಮೆಥಡ್ ಕಲಿಬೇಕು. ಗೇರ್ ಗೇರ್ ಯಾಕೆ ಹಾಕ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ರಿವರ್ಸ್ಗೆ ಬಹಳ ಜನ ರಿವರ್ಸ್ ಹೊಡೆಯಕ್ ಬರಲ್ಲ. ತಪ್ಪೇನು ಅದ್ ಗೊತ್ತಿರ್ಬೇಕು. ಗಾಡಿಯನ್ನ ಮೊದಲು ಮೂವ್ ಮಾಡ್ಬೇಕು. ಮೂವ್ ಮಾಡಕ್ಕೆ, ನಡ್ಸೋದಕ್ಕೆ ಮತ್ತು ನಿಲ್ಸೋದಕ್ಕೆ ಈ ಒಂದ್ 2-3 ಬಂದ್ರೆ ಒಂದು 10% ಅನ್ನ ಗಾಡಿ ಓಡಿಸ್ಬೋದು ಅಂತ. ಇದ್ರ ಜೊತೆಗೆ ಗಾಡಿ ಒಳಗೆ ನೀವು ಕೂತಿರ್ತಿಲ್ಲ, ಮೂರದ್ ಮುಖ್ಯ. ನಾನ್ ನಿಮ್ಗೆ ಹೇಳ್ತಿರ್ತಾನಲ್ಲ, ಚೆನ್ನಾಗ್ ಕೊಂಡ್ರ ಮಾರಾಣಿಸ್ಬೇಕು, ಕರೆಕ್ಟಾ? ಹಂಗ್ ಕೂರ್ಬೇಕು. ಕೂರೋದ್ ಮೇನ್. ಸೀಟ್ ಸರಿ ಮಾಡ್ಕೋಬೇಕು. ಸೀಟ್ ಸರಿ ಮಾಡ್ಕೊಂಡ್ಮೇಲೆ ಮಿರರ್ ಸರಿ ಮಾಡ್ಕೋಬೇಕು. ಹಿಂದೆಗಡೆ ವಿಷಯ ಕಾಣ್ಬೇಕು. ಆ ನಂತರ ನೀವು ಫಸ್ಟ್ ಗೇರ್ ಹಾಕಿ ಮೂವ್ ಮಾಡಬೇಕು. ಮೂವ್ ಮಾಡಿ ಸ್ವಲ್ಪ ದೂರ ಹೋದ್ಮೇಲೆ ಪುನಃ ಕ್ಲಚ್ ಒತ್ಕೊಂಡು 2ನೇ ಗೇರಿಗೆ ಹೋಗ್ಬೇಕು. ಮತ್ ಸ್ಪೀಡ್ ಆಗೈತಿ. ಸ್ಪೀಡ್ ಆದಂಗೆ ಗೇರ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇದ್ರ ಜೊತೆಗೆ ಫಸ್ಟ್ ಗೇರ್ ಒಂದು ಪವರ್ ಗೇರ್. ರಿವರ್ಸು ಮತ್ತೆ ಫಸ್ಟ್ ಗೇರ್ ಏನೈತೆ ಅದು ಪವರ್ ಜಾಸ್ತಿ, ಸ್ಪೀಡ್ ಇಲ್ಲ. ಎಲ್ಲಿ ಅತಿಯಾಗಿ ಯೂಸ್ ಮಾಡಬಾರ್ದು. 2ನೇ ಗೇರ್ ಇರೋದು ವಾಕಿಂಗ್ ಮಾಡಕ್, 3ನೇ ಗೇರ್ ಇರೋದು ಸ್ವಲ್ಪ ಓಡಿಸಿ 4ನೇ ಗೇರ್ ಹಾಕಿರೋದಕ್ಕೆ. ಆಯ್ತಾ? ಇದ್ರ ಜೊತೆಗೆ ಅಡ್ವಾನ್ಸ್ ಆಗಿ ರೆಡಿ ಇರ್ಬೇಕು. ನಿಮ್ಗೆ ನಿಲ್ಸಾಕ್ ಬಂದ್ರೆ ಮಾತ್ರ ಗಾಡಿ ಹೊಡಿಯಕ್ ಬರ್ಬೇಕು. ಎಂತ ಪ್ರಾಬ್ಲಮ್ ಇದ್ರೆ ಕ್ಲಚ್ ಒತ್ತಿ ಗಾಡಿಯನ್ನ ನಿಲ್ಸೋದನ್ನ ಕಲಿಬೇಕು. ಆ ಫೀಲಿಂಗ್ಸ್ ಬರ್ಬೇಕು. ಸಾಧ್ಯ ಆದಷ್ಟು ಚಪ್ಪಲಿ ತಕೊಂಡು ಹಾಕ್ಬೇಕು. ಆಮೇಲೆ ಕಾರಿಗೆ 40 ಕಿಲೋಮೀಟರ್ ಮೇಲೆ ಓಡಿಸ್ಬಾರ್ದು. ಒಬ್ರನ್ನ ಜೊತೆ ಕೂರ್ಸ್ಕೊಂಡು ಸ್ವಲ್ಪ ದಿನ ಓಡಿಸ್ಬೇಕು. ಗ್ರೌಂಡ್ ಹಾಕಂತ ಗಾಡಿ ಓಡ್ಸಕ್ ಬರಲ್ಲ. ಗ್ರೌಂಡ್ ಹಾಕಂತ ಬರ್ತಾ ಡ್ರೈವಿಂಗ್ ಹೆಂಗ್ ಆಗ್ಬೇಕು ಅಂದ್ರೆ ನಾವ್ ಮಾಮೂಲಿ ವಾಕಿಂಗ್ ಮಾಡಿದಂಗೆ ಇರ್ಬೇಕು. ಈಗ ನಾವ್ ವಾಕಿಂಗ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾವ, ಕೈ ಹಿಂದಕ್ಕಿಡ್ರಿ, ಕಾಲ್ ಹಿಂದಕ್ಕಿಡ್ರಿ, ಒಂದೊಂದ್ ಕಾಲ್ ಮುಂದಕ್ಕಿಡ್ರಿ ಅಂತ ಮಾಡಲ್ಲ. ಆ ಟೈಪ್ ಗಾಡಿ ಒಳಗೆ ರೆಡಿ ಆಗ್ಬೇಕು. ನಮ್ಮಲ್ಲಿ ಯಾವತ್ತು ಗಾಡಿಯಿಂದ ಗಾಡಿ ಡಿಫೆನ್ಸ್ ಗಾಡಿ ಕಿತ್ಕೊಂಡಾಗ ನಿಂತಿ ಬರಂಗಿದ್ರೆ ಅಲ್ಲಿ ಕೂರೋದಕ್ಕೆ ನಾಲಾಯ್ತು. ಓವರ್ಟೇಕ್ ಮಾಡ್ಬೇಕಾದ್ರೆ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಆಮೇಲೆ ಅಪ್ ಡೌನ್ ಎಲ್ಲ ಹೆಂಗಾರ ಗಾಡಿಯಿಂದ ಮೂವ್ ಮಾಡಬಾರ್ದು. ಅದಕ್ಕೆ ಅಂತಲೇ ಒಂದ್ ಮೆಥಡ್ ಐತಿ. ಆ ಮೆಥಡ್ ನಲ್ಲಿ ಯೂಸ್ ಮಾಡ್ಬೇಕು. ರಿವರ್ಸ್ ಎಲ್ಲಿ ಹೆಚ್ಚಾಗಿ ಲಾಂಗ್ ರಿವರ್ಸ್ ಹೊಡಿಬೇಕು. ಆಮೇಲೆ ಎಲ್ಲೇ ನೀವು ಗಾಡಿ ನಿಲ್ಸೋದಿದ್ದು ಎದುರುಗಡೆಗೂ ಜನ ಜಾಸ್ತಿ ಇರ್ಬೇಕು, ಸೈಡಿಗೆ ಸ್ವಲ್ಪ ಜಾಗ. ರಿವರ್ಸ್ ಹೊಡೆದ್ ನಿಲ್ಸೋದಿದ್ರು ಹಿಂಬದಿಗೆ 1-2 ಅಡಿ 1 ಅಡಿ ಎಷ್ಟನೇ ಜಾಗನ ಬಿಟ್ಟು ನಿಲ್ಸ ಅಭ್ಯಾಸ. ಎಂಡವರಿಗೂ ಹೋಗಿ ಹೊಡಿಬಾರ್ದು. ನಿಂತು ಬಂದ್ರು ಗಾಡಿ ಹೊಡೆದ ಸ್ವಲ್ಪ ಮಾಡಿ ಗಾಡಿ ಹೊಡೆಯಬೇಕು. ಅತಿಯಾಗಿ ಸ್ವೀಟ್ ಗೀಟು ಬಜ್ಜಿ ಗಾಡಿ ಹೊಡಿಬಾರ್ದು. ಬಂದ್ಬಿಡತ್ತೆ. ಆಮೇಲೆ ಲೈಟಿಗೂ ಅಷ್ಟೇ. ಇದು ಬಂದ್ರೆ 10 ನಿಮಿಷ ನಿದ್ದೆ ಮಾಡ್ಬೇಕು. ಹೊರತು ಅದು ಕಟ್ಟಿ ನಾವ್ ಹೊಡೆದೆ ಅನ್ಬಾರ್ದು. ಗಾಡಿ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ರೂಲ್ಸ್ ಗಳನ್ನ, ಸಿಗ್ನಲ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಈಗ ನೀವು ಲೆಫ್ಟ್ ರೈಟ್ ಸಿಗ್ನಲ್ಸ್ ಕೊಡ್ತೀರಲ್ಲ, ಕೊಟ್ಟಾಗ ಒಂದು ಸರಿ ಆ ಲೈಟ್ ಅನ್ನು ನೋಡ್ಬೇಕು. ಆಮೇಲೆ ಇನ್ನೊಂದು ಗಾಡಿ ಫಾಲೋ ಮಾಡ್ಬೇಕಾದ್ರೆ ಡಿಫ್ರೆನ್ಸ್ ಇರುತ್ತೆ. ಜೊತೆಗೆ ಅವ್ರು ಬ್ರೇಕ್ ಲೈಟ್ ಬಂದ ತಕ್ಷಣ ನಿಮ್ ಕಾಲು ಬ್ರೇಕಿಂಗ್ ಮ್ಯಾಚಿಂಗ್ ಇರ್ತಾರೆ.
ನಿಲ್ಸ್ಬೇಕಾದ್ರೂ ಹಿಂಬದಿಗೆ ಮಿರರ್ ನೋಡಿಕೊಂಡು ಬ್ರೇಕ್ ಹಾಕ್ಬೇಕು. ಓವರ್ಟೇಕ್ ಮಾಡ್ಬೇಕಾದ್ರೆ ಸೀದಾ ರೋಡ ಮಾಡೋದು. ಕಾಸು ಅಪ್ಪು ಡೌನು ಓವರ್ಟೇಕ್ ಮಾಡದೇ ಇರೋದು ಒಳ್ಳೇದು. ಆಮೇಲೆ ಮೊಬೈಲ್ ಯೂಸ್ ಬರೀ ಸೀಟಿನಾಗೆ ಕೆಳಗಡೆಗೆ ABC ಅಂತ ABC ಎಲ್ಲಾರ ಬಾಟ್ಲಿ ಇಟ್ಕೊಳ್ಳೋದು. ಯಾರೋ ನೆಂಟ್ರು ಬಂದಾರ ಅಂತ ಹೇಳೋರು ಚೀಲ ಇಟ್ಟಿ ಡಬ್ಬ ಚಪ್ಪೆ ಇದೆಲ್ಲ ಆಕ್ಸಿಡೆಂಟ್ ಅವಾನ ಕೊಟ್ಟಂಗೆ. ಏರ್ ಏನೈತಲ್ಲ ಆ ಏರಿಗ ಅಂತಾನೆ ಒಂದು ಸ್ಪೀಡ್ ಐತಿ. ಆ ಸ್ಪೀಡ್ ಅನ್ನ ಪ್ರಾಕ್ಟೀಸ್ ಮಾಡ್ತೇವೆ. ಯಾವ್ದೋ ಗೇರಿ ಹಾಕೊಂಡು ಯಾವ ಸ್ಪೀಡ್ ಹೋಗ್ತಾರೆ, ಗೇರಿ ಹೋಗ್ತಾರೆ, 4ನೇ ಗೇರಿ ಹಾಕೊಂಡು 15, 20, 30 ಹೋಗಿ ಗಾಡಿ ಹಾಳಾಗೈತಿ. ಹೌದಾ? ಈ ಡ್ರೈವಿಂಗ್ ಅನ್ನ ಯಾವತ್ತೂ ಆಮೇಲೆ ಕಣ್ಣಿನಷ್ಟೇ ಪ್ರಾಮುಖ್ಯತೆ ಕಿವಿಬೇಕು. ಸೌಂಡ್ ಅಬ್ಸರ್ವೇಷನ್ ಮಾಡ್ಬೋದು. ಸೌಂಡ್ ಅಬ್ಸರ್ವೇಷನ್ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಗಾಡಿ ಹೊಡೆಯೋದು ಬಹಳ ಈಜಿ. ಕಿವಿ ಕಾಣ್ತಾ ಇರೋದೆಲ್ಲ ಕಣ್ಣಿಗೆ ಕಾಣ್ತಾ ಇರೋದು ಕಿವಿ ಕೇಳಿಸ್. ಸ್ಪೀಡ್ ಮಾಡು. ಆಮೇಲೆ ಅರ್ಧ ಮೊದಲ ಡ್ರೈವಿಂಗ್ ಕಲ್ತ್ಕೊಂಡು ಓಡಿಸುವ ಬಹಳ ಮುಖ್ಯ. ಇಲ್ಲೆಲ್ಲ ಕೆಲವರು ಒಂದ್ 50 ಕಿಲೋಮೀಟರ್ ಹೊಡೆದಿದ್ದೆ, 100 ಹೊಡೆದಿದ್ದೆ, ಹಿಂಗೆ ದರದೇನು ದೊಡ್ಡ ವಿಷಯ ಅಲ್ಲ. ಗೊತ್ತಿದ್ದ ಪಕ್ಕದಾಗಿದ್ರೆ ಬೇರೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ, ಬರೋದು. ಈಗ ಕೊಡ್ಬೇಕು, ಸೀದಾ ಇದ್ದ ಗಾಡಿ ಕೊಡ್ಬೇಕು. ಆಮೇಲೆ ಎಲ್ಲಿ ನುಗ್ಗುವಾರ ಟೈಮ್ ಜಜ್ಮೆಂಟ್ ರೆಡಿ ಇರ್ಬೇಕು. ನಾವು ಸೆಕೆಂಡ್ಗೆ ಜಜ್ಮೆಂಟ್ ಮಾಡ್ಬೇಕು. ನಾವ್ ಏನ್ ಮಾಡ್ಬೇಕು ಅನ್ನೋ ಜಜ್ಮೆಂಟ್ ತನ್ನೊಳಗೆ ಕ್ಯಾಲ್ಕುಲೇಷನ್ ಬರ್ತಾರ. ಈ ಸೈಡ್ ಆಪನ್ನ ಬೋರ್ಡ್ ಐತಲ್ಲಪ್ಪ, ಅದಕ್ಕೆ ಕೂಡ ಕಾಲ್ ಬಿಡ್ಬಾರ್ದು. ನ್ಯೂಟ್ರಲ್ ಇಟ್ಟು ನಿಂತ ನ್ಯೂಟ್ರಲ್ ಹೋಗ್ಬೇಕು. ಮತ್ತೆ ಹತ್ತಿರ ಹೌದು ಎಷ್ಟು ಬೇಕು ಅದು. ಹೋಗಿ ಪ್ಯಾಟಿ ಒಳಗೆ ಕ್ರಾಸು ದೊಡ್ಡ ಹಂಗನೆ ದೊಡ್ಡ ಡೌನು ಅಲ್ಲೆಲ್ಲ 2ನೇ ಗೇರಲ್ಲಿ ಇರ್ಬೇಕು. ಅದು ಇರೋದೇ 2ನೇ ಗೇರ್ ಅದಕ್ಕಾಗಿದೆ. ಈಗ ಎಲ್ಲದ್ರ ಜೊತೆಗೆ ಗೊತ್ತಿಲ್ಲ ಇದ್ದವರು, ಗಡಿಬಿಡಿ ಆದವರು, ಟೆನ್ಷನ್ ಆದವರು ಬರ್ತಾರ ಅಂತ ನಮ್ಗೆ ನೆನಪಿರ್ಬೇಕು. ಅವ್ರನ್ನೂ ರೊಟ್ಟೆ ಮಾಡಿ ನಮ್ದು ರೊಟ್ಟೆ ನಾವು ಮಾಡ್ತೇವೆ. ಗೊತ್ತದ 0, 3 ಹೋಲಿ ಸ್ಪೀಡ್ ಆಗಿ ಸ್ಪೀಡ್ ಆಗಿ ಚಿನ್ನ ಕಾಲ ಬ್ರೇಕ್ ಕಾಲ ಸ್ಪೀಡ್ ಡೌನ್ ಅಲ್ಲ. ಆ ಕಡೆ ಜನ ಐತೆ ಸ್ಪೀಡ್ ಮಾಡಿ. ಎಷ್ಟೇ ಕಡೆ ಸ್ಪೀಡ್ ಆಯ್ತದ ಈಗ ಗಾಡಿ ನಮ್ಮ ಹೋಗ್ಲಿ ಸ್ಪೀಡ್ ಆಗಿ ಜೀರೋ ಮಾಡ. ಈಗ 2ನೇ ಗೇರ್ ಸ್ಲೋತ ಗಾಡಿ ಆ ಸ್ಪೀಡ್ ಬಂದ್ಮೇಲೆ ಹಾಕಬೇಕು. ಮತ್ತೆ 2ನೇ ಗೇರ್ ಸ್ಪೀಡ್ ಎಷ್ಟು ಅಂತ ಹೇಳಿ ನಾನು ಸಿಗ್ನಲ್ ಲೆಫ್ಟಿಗೆ 2ನೇ ಗೇರ್ ಸ್ಪೀಡ್ ಎಷ್ಟು 20 ಕಿಲೋಮೀಟರ್ ಇನ್ನು ಮುಂದೆ ಅವರಾ ನೀವು ಹೋಗಿ 30 ಮೇಲೆಲ್ಲ 2ನೇ ಗೇರ್ ಹಾಕಂಗಿಲ್ಲ. ನೆನಪಲ್ಲಿ ಅಲ್ಲ ಗಾಡಿ ಆಫ್ ಮಾಡಿ ಫಸ್ಟ್. ನೀವು